ರ್ಯಾಂಡಮ್ ಬ್ಲಾಗ್ ಫುಲ್ಲನಲ್ಲಿ ಡಿಸೈನ್ ಮಾಡೋಣ ಅಂತ. ಹುಡುಗಿರ್ಗೆಲ್ಲ ಆಟ ಆಡೋದು ಇಲ್ಲ, ಅದು ಮಣ್ಣು ಸ್ಮೆಲ್ ಬಿಟ್ಟು ಸಿಗ್ತೀನಿ ವಿಡಿಯೋ ಮಾಡಕ್ಕೆ ಅಂತಾನೆ ಬಂದು ಫುಲ್ಲು ಟಯರ್ಡ್ ಆಗ್ಬಿಟ್ಟಿತ್ತಲ್ಲ. ಕಾಲೇಜ್ ಸೀನಿಯರ್ ತುಂಬಾ ಬಿಸಿಲು ಬರುತ್ತೆ. ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಲ್ಲ ಹಾಯ್, ಅದು ನಾನು ಮಾಡಿ ಡ್ರಾಯಿಂಗ್ಸ್ ಮಾಡ್ತಾ ಇದ್ದೆ. ಹಲೋ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಏನಕ್ಕೆ ವ್ಲಾಗ್ ಮಾಡ್ತಾ ಇರೋದು ಅಂದರೆ ನಾರ್ಮಲ್ ರ್ಯಾಂಡಮ್ ವ್ಲಾಗ್. ಸೊ ನಾನು ನಂದೊಂದು ಪ್ಲೇನ್ ಸ್ವೆಟರ್ ಇತ್ತು, ಅದ್ರ ಮೇಲೆ ಸ್ವಲ್ಪ ಥ್ರೆಡ್ ವರ್ಕ್ ಅಂದರೆ ಉಲ್ಲನಲ್ಲಿ ಡಿಸೈನ್ ಮಾಡೋಣ ಅಂತ. ಅಷ್ಟೊಂದೇನು ಪರ್ಫೆಕ್ಟ್ ಇಲ್ಲ, ಬಟ್ ಅಂದರೂ ಲೈಕ್ ನನಗೆ ಸ್ಯಾಟಿಸ್ಫೈ ಆಗೋ ಥರ ನಾನು ಮಾಡ್ಕೊತೀನಿ. ಸೊ ಬನ್ನಿ ಮಾಡೋಣ. ಇವಾಗ ಯೂಶ್ವಲಿ ಏನು ಗೊತ್ತಾ, ಹುಡುಗಿರಿಗೆಲ್ಲ ರೈನಿ ಸೀಸನ್ ಅಂದರೆ ಇಷ್ಟ ಆಗುತ್ತೆ. ಲೈಕ್ ಮಳೇಲಿ ನೆನೆಯೋದು, ಮಳೇಲಿ ಆಟ ಆಡೋದು ಇಲ್ಲ. ಬಟ್ ನನಗೆ ರೈನಿ ಸೀಸನ್ ಅಂದರೆ ಆಗಲ್ಲ ಗೈಸ್, ಫುಲ್ಲು ಜಿಡ್ಡು ಥರ. ಬಟ್ ರೈನಿ ಅಂದರೆ ಮಳೆ ಬರುವಾಗ ಅದು ಮಣ್ಣು ಸ್ಮೆಲ್ ಅದೆಲ್ಲ ಬರುತ್ತಲ್ಲ, ಅದೆಲ್ಲ ಇಷ್ಟ ಆಗುತ್ತೆ. ಆದರೆ ಈ ಮಳೆ ಬರೋದು ಇದೆಲ್ಲ ಆಗಲ್ಲ. ನಿಮಗೂ ಯಾರಿಗಾದ್ರೂ ನನ್ನ ಥರನೇ ಇದ್ರೆ ಕಾಮೆಂಟ್ ಮಾಡಿ ಹೇಳಿ. ಸೊ ನೋಡಿ, ಇದೆಲ್ಲ ನಮ್ಮ ಸೂರ್ಯ ಕಚ್ಚಾಕಿ ಫುಲ್ಲು ಗಲೀಜು ಥರ ಮಾಡಿಬಿಟ್ಟಿದ್ದಾನೆ. ಥ್ರೆಡ್ಸ್ ಅಂದರೆ ಉಲ್ಲನ್ ಬುಕ್ ಮಾಡಿದ್ದೆ, ಅದು ಇದು ಆನ್ ದ ವೇ ಸ್ವೆಟರ್ ಮಾಡ್ತಾಯಿದ್ದೀನಿ. ನಾನೇ ಮಾಡ್ತಾ ಇರೋದು ಫಸ್ಟ್ ಟೈಮ್, ಅಂದರೆ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ನಾನೇ ಮಾಡ್ತಾ ಇರೋದು. ಅದು ರೆಡಿ ಆಗ್ತಾ ಇದೆ. ಸೊ ಇವಾಗ ನಾನು ಹೇಳಿದ್ನಲ್ಲ, ಪ್ಲೇನ್ ಸ್ವೆಟರ್ ಇದೆ, ಅದ್ರ ಮೇಲೆ ಥ್ರೆಡ್ ವರ್ಕ್ ಅಂತ. ಆ ಸ್ವೆಟರ್ ಇದು, ಇದ್ರ ಮೇಲೆ ಥ್ರೆಡ್ ವರ್ಕ್ ಮಾಡಬೇಕು ಗೈಸ್. ಆದರೆ ಆ ಉಲ್ಲನ್ದು ಮಾಡ್ತಾರಲ್ವ ನೀಡಲ್, ಅದು ಮಾಡ್ತಾಯಿದ್ದೆ, ಬಟ್ ಅದು ಎಲ್ಲ ಹಾಕ್ಬಿಟ್ಟಿದ್ದೀನಿ, ಗೊತ್ತಿಲ್ಲ, ಸಿಗ್ತಾ ಇಲ್ಲ ಗೈಸ್. ಹುಡುಕ್ಬಿಟ್ಟು ಸಿಗ್ತೀನಿ. ಆ್ಯಂಡ್ ಇವಾಗ ನೀಡಲ್ ಸಿಕ್ತು, ಸ್ವೆಟರ್ ಇದೆ, ಉಲ್ಲನ್ ಕೂಡ ಇದೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಡಿಸ್ಟರ್ಬೆನ್ಸ್ ಗೈಸ್. ಸೊ ನಾನು ಇವಾಗ ಮನೇಲೆಲ್ಲ ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಇವಾಗ ನನ್ನ ತಮ್ಮ ಊರು ಬಾಯಲ್ಲ ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಊರಿಗೆ ಹೋಗ್ತಾ ಇದ್ದಾನೆ, ಬಿಟ್ಟು ಬರಬೇಕು ಪಪ್ಪ ಮಮ್ಮಿ ಹತ್ರ. ಬಿಟ್ಟು ಬಂದು ಆಮೇಲೆ ಸಿಗ್ತೀನಿ ನಾನು ಗೈಸ್. ಆಮೇಲೆ ಸಿಗ್ತೀನಿ ಅಂದೆ, ಆದರೆ ಇಲ್ಲೇ ರೋಡಲ್ಲಿ ಯಾರೂ ಇದ್ದಿಲ್ಲಲ್ಲ, ಸೊ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ಲ. ಗೈಸ್, ನನ್ನ ವೀಡಿಯೋದಲ್ಲಿ ಒಬ್ಬ ಕಡಿಮೆ ಆಗ್ತಾನೆ ಪಾಪ. ನನ್ನ ವೀಡಿಯೋ ಎಲ್ಲ ಹಿಡ್ಕೊಡ್ತಾ ಇದ್ದಿದ್ದು ಇವನೇ. ಬಾಯ್ ಅಂತಾನೆ. ಯಾವಾಗ ಬರ್ತೀವಿ ಮತ್ತೆ? ಅವ್ರು ಬಂದಾಗ. ಯಾರು ಬಂದಾಗ? ನಮ್ಮ ಪಪ್ಪ ನಮ್ಮ ಮಮ್ಮಿ ಬಂದಾಗ. ನಿಮ್ಮ ಪಪ್ಪ ಮಮ್ಮಿ ಅಲ್ಲಿ ಕಾಯ್ತಿದ್ದಾರಲ್ಲ, ಅಲ್ಲಿಂದ ಹೋದ್ಮೇಲೆ ಬಂದು. ಗೈಸ್, ನಾನು ನಿನ್ನೆ ನನ್ನ ತಮ್ಮನ ಬಿಟ್ಬಿಟ್ಟು ಬಂದು ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ, ಬಟ್ ನಾನು ವೀಡಿಯೋನ ಕಂಟಿನ್ಯೂ ಮಾಡಿಲ್ಲ. ಬಿಕಾಸ್ ಅಲ್ಲಿಂದ ಬಂದು ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಆಲ್ರೆಡಿ ಟೈಮು 1:05 ಆಗಿದೆ ಗೈಸ್. ಸೊ ಇವಾಗ ನಮ್ಮ ಅಕ್ಕ ಒಬ್ಬರು ಕಾಲ್ ಮಾಡಿದರು, ಒಂದು ಜ್ಯುವೆಲ್ರಿ ಸೆಟ್ ಕೊಟ್ಟಿದ್ದೆ, ಅದು ಇಸ್ಕೊಂಡು ಬರೋಕ್ಕೆ ಇವಾಗ ಹೋಗ್ಬಿಟ್ಟು ಬಂದು ಸಿಗ್ತೀವಿ. ಹಾಯ್ ಮಾಡಿ. ಇವಾಗ ನೋಡಿದ್ರಿ ಅಲ್ವಾ, ಅವರು ನನ್ನ ಕಾಲೇಜ್ ಸೀನಿಯರ್. ಸೊ ಅವರಿಗೆ ನಂದು ಭರತನಾಟ್ಯಂ ಸೆಟ್ ಕೊಟ್ಟಿದ್ದೆ, ಅದನ್ನು ಇಸ್ಕೊಂಡು ಇವಾಗ ಮನೆಗೆ ಕಾಯ್ತೀನಿ. ಮನೆಗೆ ಹೋದ್ರೆ ಸಿಗ್ತೀನಿ. ಇವಾಗ ಮನೆಗೆ ಬಂದೆ ಗೈಸ್. ಆಚೆಗಡೆ ತುಂಬ ಬಿಸಿಲು ಇವತ್ತು. ಬಿಸಿಲು ಬಂದರೆ ತುಂಬ ಬಿಸಿಲು ಬರುತ್ತೆ, ಮಳೆ ಬಂದರೆ ತುಂಬ ಮಳೆ ಬರುತ್ತೆ. ಸೊ ಇವಾಗ ಎರಡನ್ನೂ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಸೊ ಹಾಯ್ ಗೈಸ್, ಮಲಗಿ ಎದ್ದು ಸ್ನಾನ ಕೂಡ ಮಾಡಿ
ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಾನು ಡ್ರಾಯಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಡ್ರಾಯಿಂಗ್ ಹೆಂಗೆ ಮಾಡ್ತೀನಿ, ಡ್ರಾಯಿಂಗ್ ಮಾಡಾದ್ಮೇಲೆ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ಎಲ್ಲನೂ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಇವಾಗ ಅಲ್ಲ, ಆವಾಗಲೇ ಬಂದರು ನಮ್ಮ ಮಮ್ಮಿ. ಕೈ ಹಿಂಗೆ ಮಾಡು. ಅಮ್ಮ ಅಲ್ಲ, ಹಾಯ್ ಅದು ಅಜ್ಜಿ, ಹಾಯ್. ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಹಾಯ್ ಹೇಳ್ತಾರೆ. ಇವಾಗ ಟೋಟಲ್ ಆಗಿ, ಇವಾಗ ಅಲ್ಲ ಅಂದರೆ ಇರೋದು ಟೋಟಲ್ ಆಗಿ ನಮ್ಮ ಮನೇಲಿ ಇರೋವಂಥ ಡಾಲ್ಸ್ ಬಂದು ಟೋಟಲ್ ಆಗಿ ನನ್ನ ಹತ್ರ ಇರೋ ಟೆಡಿ ಬೇರ್, ಪಾಂಡಾಸ್ ಎಲ್ಲ ಸೇರಿಸಿ 29 ಡಾಲ್ಸ್ ಇದೆ. ಹಾಂ, ಸೊ ಏನು ಗೊತ್ತಾ ಗೈಸ್, ಇವಾಗ ನಾನು ಮಾಡಿರೋ ಹಳೆ ಡ್ರಾಯಿಂಗ್ಸ್ ಎಲ್ಲ ತೋರಿಸ್ತೀನಿ. ಸೊ ಇದೆಲ್ಲ ಫುಲ್ಲು ಸ್ವಲ್ಪ ನೀರು ಬಿದ್ದು ಹಾಳಾಗ್ಬಿಟ್ಟಿದೆ ಗೈಸ್. ಆ್ಯಂಡ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಡ್ರಾಯಿಂಗ್. ಚೆನ್ನಾಗಿ ಮಾಡಿದ್ದೀನಲ್ವ. ಆ್ಯಂಡ್ ಇದು ಶಿಡ್ಸ್. ಸೊ ನೆಕ್ಸ್ಟ್ ನಾರ್ಮಲ್ ಸ್ಕೆಚ್ ಗೈಸ್. ಇದು ಕೂಡ ನನ್ನ ಫೇವ್ರೆಟ್ ಲಿಸ್ಟಲ್ಲೊಂದು. ಹೆಂಗಿದೆ ಗೈಸ್? ಅದು ಆ್ಯಕ್ಚುಲಾಗಿ ಮಂಡಲ ಆರ್ಟ್ ಮಾಡೋದು ತುಂಬ ಕಷ್ಟ. ಇದು ಸುಮ್ಮನೆ ಮಾಡಿರೋದು ಗೈಸ್. ಆಮೇಲೆ ಇದನ್ನು ಕಂಪ್ಲೀಟೇ ಮಾಡಿಲ್ಲ ಗೈಸ್. ಸೊ ಅದಕ್ಕೆ ಅದನ್ನು ತೋರಿಸಲು ಇನ್ನೊಂದಿತ್ತು, ಅದೆಲ್ಲೋಯ್ತು. ಇಲ್ಲೇ ಇದೆ ಗೈಸ್. ಸೊ ಇವಾಗ ಇಷ್ಟು ಡ್ರಾಯಿಂಗ್ಸ್ ತೋರಿಸಿದೆ ಅಲ್ವಾ. ಸೊ ಇಷ್ಟು ಡ್ರಾಯಿಂಗ್ಸಲ್ಲಿ ನಿಮ್ಗೆ ಯಾವ್ದು ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಮಾಡೋ ಡ್ರಾಯಿಂಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಯಾವ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ ಅಂತ ಹಂಗೆ ಗೆಸ್ ಮಾಡಿ. ಗೆಸ್ ಮಾಡಿ ಗೈಸ್. ನಾನು ಮಾಡ್ತಾ ಇರೋ ಡ್ರಾಯಿಂಗ್ ಗೆಸ್ ಮಾಡಿ ಅಂದಿದೆ ಅಲ್ವಾ ಗೈಸ್. ಗೆಸ್ ಮಾಡ್ತಾ ಅಷ್ಟೊತ್ತಿಗೆ ನಾನು ಡ್ರಾ ಮಾಡಿಬಿಟ್ಟು ಸಿಗ್ತೀನಿ. ಹಾಂ ಗೈಸ್, ನಾನು ಹೇಳಿದ್ದೆ ನಂದು ಒಂದು ಉಲ್ಲನ್ ಇದೆ, ಉಲ್ಲನ್ ಮೇಲೆ ಥ್ರೆಡ್ ವರ್ಕ್ ಮಾಡಬೇಕು ಅಂತ. ನಾನು ಅದನ್ನು ಮಾಡಿದೆ ಆಯಿತಾ. ಲೈಕ್ ಆ ಸ್ವೆಟರ್ ಮೇಲೆ ನಾನು ಆ ಉಲ್ಲನ್ನಿಂದ ಹಾರ್ಟ್ ಮಾಡ್ತಿದ್ದೆ. ಬಟ್ ಆ ಕಲರ್ಗೇನು ಅದು ಸರಿ ಹೋಗ್ತಾ ಇಲ್ಲ ಅನಿಸ್ತು. ಸೊ ಎಲ್ಲ ಕಟ್ ಮಾಡಿದೆ ಗೈಸ್. ಇವಾಗಾದರೂ ಸ್ವಲ್ಪ ಕಂಡುಹಿಡಿಬೋದು ಅಲ್ವಾ. ಇನ್ನು ಇದರಲ್ಲಿ ಇನ್ನೊಂದು ಇದಕ್ಕೂ ರಿಲೇಟೆಡ್ ಗೆಸ್. ಇವಾಗ ಗೊತ್ತಾಗಿರ್ಬೇಕಲ್ವ ಗೈಸ್. ಸೊ ಗೈಸ್, ಇವಾಗ ಅಷ್ಟಾಗಿದೆ, ಇನ್ನು 50% ಮಾಡಬೇಕು. ಸೊ ಇವಾಗ ನಮ್ಮ ಮಮ್ಮಿ ಅಡುಗೆ ಮಾಡ್ತಾಯಿದ್ದಾರೆ ಗೈಸ್. ಆದರೆ ನಮ್ಮ ಅಜ್ಜಿ ಪಾಪ ಆಲ್ರೆಡಿ ಎಲ್ಲ ಸಾರೆಲ್ಲ ಮಾಡಿದ್ದಾರೆ. ನಮ್ಮ ಮಮ್ಮಿ ಎಗ್ ಮಾಡ್ತಾಯಿದ್ದಾರೆ ಗೈಸ್. ಎಗ್ ಮಾಡ್ತಾ ಸಾರಿ, ಎಗ್ ಮಾಡ್ತಾ ಇಲ್ವಂತೆ, ಎಗ್ ಬುರ್ಜಿ ಮಾಡ್ತಾ ಇದ್ದಾರೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇದೆಲ್ಲ ಅವಾಗಲೇ ಬಂದು ಕಟ್ ಮಾಡಿಕೊಟ್ಬಿಟ್ಟು ಹೋದೆ ಗೈಸ್. ಇವಾಗ
ಮುದ್ದೆ ಮಾಡ್ತಾ ಇದ್ದಾರೆ ಇವಾಗ. ನೋ ಕಾಮೆಂಟ್ಸ್. ಮಮ್ಮಿ ಮುದ್ದೆ ಮಾಡೋದು ಹೆಂಗೆ ಹೇಳ್ಕೊಡು. ಒದೆ ಬೀಳುತ್ತಂತೆ ಗೈಸ್ ನೋಡಿ. ಇಷ್ಟೆಲ್ಲ ರೆಡಿ ಮಾಡಿಕೊಟ್ಟು ಹೋಗಿ ಮುದ್ದೆಗೆ ನೀರಿಟ್ಟು ಹೋಗಿದೆ ಗೈಸ್. ಇವಾಗ ಹಸಿಟ್ಟು ಹಾಕ್ಬಿಟ್ಟು ನಮ್ಮ ಮಮ್ಮಿ ಹಸಿಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡ್ತಿದ್ದಾರೆ. ಆಮೇಲೆ ಇದು ನಮ್ಮ ಅಜ್ಜಿ ಸಾರು ಮಾಡೋಕ್ಕೆ ಕೂಡ ನಾನೇ ಹೆಲ್ಪ್ ಮಾಡಿರೋದು. ಫುಲ್ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಟು ಲಾಸ್ಟಿಗೆ ಉಪ್ಪು ಹಾಕೋದು ನಾನೇ ಗೈಸ್. ಯಾವ ಇವೆಲ್ಲ ಉಪ್ಪೆಲ್ಲ ಹಾಕೋದು ನಾನು. ಮಮ್ಮಿ ಹೇಳು, ಎಲ್ಲ ಕೆಲಸ ಮಾಡ್ತೀನಿ. ಮಗನೆ ನೀನೇ ಎಲ್ಲ ಕೆಲಸ ಮಾಡೋದು. ನಾನು ಸುಮ್ಮನೆ ಆಫೀಸ್ಗೆ ಹೋಗ್ಬಿಟ್ಟು ಬರೋದು ಅಷ್ಟೇ ಕೆಲಸ. ಸೀರಿಯಸ್ ಆಗು ಗೈಸ್. ಬೆಳಗ್ಗೆ ಎದ್ದರೆ ಸಾಕು. ಬೆಳಗ್ಗೆ ಎದ್ದು ಫಸ್ಟು ನಾನು ನಮ್ಮ ಅಪ್ಪ ಅಮ್ಮ ಕಾಲು ಮುಗಿದ್ಬಿಟ್ಟೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋದು. ಆಮೇಲೆ ಸೀರಿಯಸ್ ಆಗು ಗೈಸ್. ಆಮೇಲೆ ಎದ್ದು ಫುಲ್ಲು ಅಂಗಡಿಗೆ ಹೋಗಿ ಎಲ್ಲ ತೊಗೊಬಂದು ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಕುಡಿಯಲ್ಲ, ನಮ್ಮ ಅಜ್ಜಿಗೆ ನಮ್ಮ ಮಮ್ಮಿಗೆಲ್ಲ ಕಾಫಿ ಮಾಡಿಕೊಟ್ಟು ಆಮೇಲೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಅಮ್ಮ ಕಸ ಗುಡಿಸ್ತೀನಿ, ನೆಲ ಒರೆಸ್ತೀನಿ ತಾನೇಮ್ಮ. ಗೈಸ್ ಇಲ್ಲ ಗೈಸ್, ಸೀರಿಯಸ್ ಆಗು. ನಾನು ಏನು ಕೆಲಸ ಮಾಡಿಲ್ಲ ಅಂದ್ರೂ ಕಸ ಒರೆಸಿ ನೆಲ ಒರೆಸೋದನ್ನ ಮಾತ್ರ. ಕಸ ಒರೆಸಿಲ್ಲ, ಕಸ ಗುಡಿಸಿ ನೆಲ ಒರೆಸೋದು. ಸಾರಿ ಕಸ ಗುಡಿಸಿ ನೆಲ ಒರೆಸೋದನ್ನ ಮಾತ್ರ ನಾನು ಮಿಸ್ ಮಾಡಲ್ಲ. ಅದೇನು ಗೊತ್ತಾ, ನಾನು ಇವಾಗ ಏನಾದರೂ ಕಸ ಗುಡಿಸಿಲ್ಲ ಅಂದರೆ ನನಗೆ ಅದು ನಮ್ಮ ಅಮ್ಮ ಬೈತಾರೆ, ಹೋಗ್ಬಿಟ್ಟು ಕಸ ಗುಡಿಸು ಅಂತ ನನ್ನ ಮೈಂಡ್ ಹೇಳ್ತಾ ಇರುತ್ತೆ. ಅದು ನಮ್ಮ ಅಮ್ಮಗೂ ಗೊತ್ತು ಗೈಸ್. ಅದಕ್ಕೆ ನಮ್ಮ ಅಮ್ಮ ಇವಾಗ ನೋಡಿ ಏನು ಮಾತಾಡ್ತಾರಲ್ಲ. ನಾನು ಅಮ್ಮ ಹೆಚ್ಕೊಡ್ತೀನಿ ಬಾ. ಆ ಸೂರ್ಯ ಕರ್ಕೊಂಡು ಆಚೆ ಹೋಗಿ ನೀನು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಇವಾಗೆಲ್ಲ ಮಾಡಾದ್ಮೇಲೆ ಕರಿ ಬಂದು ತಿನ್ಬಿಟ್ಟು ಹೋಗ್ತೀನಿ. ನಮ್ಮ ಸೂರ್ಯಗೆ ಎಗ್ ಕೊಟ್ಟಿಲ್ಲ ಗೈಸ್, ಅದಕ್ಕೆ. ಹಾಯ್ ಮಾಡು, ಹಾಯ್ ಹೇಳು ಸೂರ್ಯ. ಹಾಯ್ ಹೇಳು ಗೈಸ್. ಏನು ಗೊತ್ತಾ, ನಮ್ಮ ಸೂರ್ಯ ಹಾಯ್ ಹೇಳಿದ ದಿವಸ ನಾನು ಎಲ್ಲ ಕೆಲಸನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವನು ಯಾವತ್ತು ಹಾಯ್ ಹೇಳ್ತಾನ ಗೈಸ್ ಅವತ್ತು ಎಲ್ಲ ಕೆಲಸ ಫಟ ಅಂತ ಮಾಡ್ತೀನಿ. ನಮ್ಮ ಮನೇಲಿ ಮಧ್ಯಾಹ್ನ ಇಸ್ಕೊಂಬಂದಿದ್ದು ಜ್ಯುವೆಲ್ರಿ ಸೋಫಾ ಮೇಲೆ ಬಿದ್ದಿದೆ, ನಾನು ಎತ್ತಿಟ್ಟಿಲ್ಲ. ಮತ್ತೆ ಡ್ರಾಯಿಂಗ್ ಮಾಡೋದು ಕಂಟಿನ್ಯೂ ಮಾಡೋಣ ಗೈಸ್. ನನ್ನ ಡ್ರಾಯಿಂಗ್ ಕೂಡ ಆಯಿತು. ನನ್ನ ಡ್ರಾಯಿಂಗ್ ಆಗಿದೆ ಬಟ್ ಅದು ಫೇಸ್ ಏನೋ ಒಂಥರ ಸರಿನೇ ಬರ್ತಾಯಿಲ್ಲ. ಹಂಗೂ ಟ್ರೈ ಮಾಡಿದ್ದೀನಿ, ಅಷ್ಟೊಂದು ಚೆನ್ನಾಗಿಲ್ಲ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಗೈಸ್. ಅದೊಂಚೂರು ಮುಖ ಸರಿ ಬರಬೇಕು ಅಂತ. ಬಟ್ ಅದೆಷ್ಟು ಟ್ರೈ ಮಾಡಿದ್ರೂ ಆಗ್ತಾಯಿಲ್ಲ. ಇಷ್ಟ ಆಗಿತ್ತು ಇವತ್ತಿನ ಈ ನನ್ನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಅಷ್ಟೇ.